ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು 2026 ಜೂನ್ ತಿಂಗಳ ಮಾಸಿಕ ಭವಿಷ್ಯವನ್ನ ನೋಡೋಣ. ವಿಶೇಷವಾಗಿ ತುಲಾ ರಾಶಿಯವರ ಒಂದು ಮಾಸಿಕ ಭವಿಷ್ಯದಲ್ಲಿ ನಾವು ನೋಡೋದಾದ್ರೆ, ಇವ್ರಿಗೆ ಈ ಒಂದು ಮಾಸದಲ್ಲಿ ಅಧಿಕ ಧನಲಾಭ, ವಸ್ತು ಸಂಗ್ರಹಣವನ್ನ ಮಾಡುವಂಥದ್ದು, ಮತ್ತೆ ವಾಹನದ ಒಂದು ಬೆಳವಣಿಗೆಗಳಾಗುವಂಥದ್ದು, ಮತ್ತೆ ವಿದ್ಯಾಸಂಸ್ಥೆಗೆ ನಿರೀಕ್ಷಿತವಾದಂಥ ಲಾಭಗಳು ಬರುವಂಥದ್ದು, ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಯಶಸ್ಸುಗಳು ಸಿಗುವಂಥದ್ದು, ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಅಜೀರ್ಣತೆ, ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಮತ್ತು ವಿಶೇಷವಾಗಿ ರೇಷ್ಮೆ ವ್ಯಾಪಾರಿಗಳಿಗೆ ಅತಿ ಹೆಚ್ಚು ಲಾಭ ಆಗುವಂತಹ ಸಾಧ್ಯತೆ ಈ 2026 ಜೂನ್ ತಿಂಗಳಲ್ಲಿ ನಡೆಯಲಿದೆ. ಮತ್ತು ವಿದೇಶ ಪ್ರಯಾಣ ಮಾಡುವವರಿಗೆ ಉತ್ತಮವಾದಂಥ ಲಾಭವಿದೆ. ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂಥ ಸಾಧ್ಯತೆ, ಗುರು ಹಿರಿಯರಿಂದ ಕೆಲವೊಂದು ಸಮಸ್ಯೆಗಳಾಗುವಂಥದ್ದು, ಪಿತ್ರಾರ್ಜಿತ ಆಸ್ತಿಯಿಂದ ಕೆಲವೊಂದು ಸಮಸ್ಯೆಗಳಾಗುವಂಥದ್ದು, ಕೋರ್ಟ್ ಕಚೇರಿಗಳು ಒಂದು ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ ಅಂತಲೂ ಹೇಳ್ಬೋದಾಗುತ್ತೆ. ಮತ್ತೆ ಸಹೋದರ ಬಾಂಧವ್ಯದಲ್ಲಿ ಬಿರುಕುಗಳು ಉಂಟಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ಆದಷ್ಟು ಸಹಿತ ತಾವು ಜಾಗೃತಿಯಾಗಿರಿ ಅಂತ ಹೇಳ್ತಾ, ಮತ್ತು ಈ ಒಂದು ಮಾಸದಲ್ಲಿ ತಾವು ವಿಶೇಷವಾಗಿ ತಾಯಿ ಜಗನ್ಮಾತೆ ಶಾಂತ ಸ್ವರೂಪಿಣಿಯಾಗಿರುವಂತಹ ಬನದ ದೇವಿ ಬನಶಂಕರಿಯನ್ನ ತಾವು ಪ್ರಾರ್ಥನೆಯನ್ನ ಮಾಡೋದ್ರಿಂದ ಆರಾಧನೆಯನ್ನ ತಾವು ಮಾಡೋದ್ರಿಂದ ಉತ್ತಮವಾದಂಥ ಶಾಂತಿ ತಮ್ಮ ಕೌಟುಂಬಿಕ ಜೀವನದಲ್ಲಿ ನೆಲೆಸುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಇದೇ ರೀತಿ ನಮ್ಮ ಚಾನಲನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ತಮ್ಮ ಮೊಬೈಲ್ ನೋಟಿಫಿಕೇಶನ್ಗೆ ತಾವು ಪಡ್ಕೊಳ್ಬೋದು ಅಂತ ಹೇಳ್ತಾ, ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ತಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳನ್ನ ತಾವು ಆಲನೆ ಮಾಡ್ಬೋದು, ಕೇಳ್ಬೋದು. ಆ ಪ್ರಶ್ನೆಗೆ ತಕ್ಕಂತಹ ಪರಿಹಾರಗಳು ಸಿಗ್ತವೆ ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.